ಕೊಲೆಯಾಗಿದೆ. ಕೊಲೆಯಾಗಿ ಸುಮಾರು 24 ಗಂಟೆಗಳು ಕಳೆದಿವೆ. ಆದರೂ ಸಹ ಇದುವರೆಗೂ ಸಹ CCTV ಫುಟೇಜ್ ಇದೆ, ಕಾರ್ ನಂಬರ್ ಗೊತ್ತಿದೆ, ಸಂಪೂರ್ಣವಾಗಿ ಮಾಹಿತಿ ಇದೆ. ಅವ್ರನ್ನ ಬಂಧಿಸಿಲ್ಲ. ಇದಕ್ಕೆ ನಾವು ಖಂಡಿಸೋದ್ರ ಜೊತೆಗೆ ಇತಿಹಾಸವನ್ನು ಮೆಲುಕಾಕಿ ನೋಡಿದಾಗ ಹೇಗೆ ಪೆಹಲ್ಗಾಮ್ನಲ್ಲಿ ನೀನು ಹಿಂದೂನ ಅನ್ಯ ಧರ್ಮೀಯನ ಅಂತ ಕೇಳಿಕೊಂಡು ಹೇಗೆ ಕೊಲೆ ಮಾಡಿದ್ರು, ಅದೇ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆಯ ಕಾರ್ಯಕರ್ತರನ್ನ ಕೊಲೆ ಒಂದೊಂದಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಮಾಡೋರಿಗೆ ಪ್ರೇರಣೆ ಕೊಡ್ತಾ ಇರ್ತಕ್ಕಂಥ ಯಾರು ಅಂತಕ್ಕಂಥದ್ದನ್ನ ನಾವಿವತ್ತು ಆಲೋಚನೆ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರದಲ್ಲಿ ಕಾನೂನು ಮತ್ತು ಸುರಕ್ಷತೆ ಇವತ್ತು ಕುಸಿದಿರ್ತಕ್ಕಂಥದ್ದು. ಇವತ್ತು ನಮ್ಮ ಸ್ಥಳೀಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವ್ರನ್ನ ಪ್ರಶ್ನೆ ಮಾಡ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಹಿಂದೂ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥ ಜೊತೆಯಲ್ಲಿ ಹಿಂದೂ ವಿರೋಧಿ ಮತ್ತು ಹಿಂದೂಗಳ ಪರವಾಗಿರ್ತಕ್ಕಂಥವ್ರನ್ನ ಕೊಲೆ ಮಾಡಲಿಕ್ಕೆ ಸಂಚಾಗ್ತಾ ಇರ್ತಕ್ಕಂಥ ಮಾಹಿತಿ ಇಲ್ವಾ? ಅಥವಾ ಇದುವರೆಗೂ ಯಾಕೆ ಬಂದಿಲ್ಲ? ಏನಾಗ್ತಾ ಇದೆ ಸರ್ಕಾರ? ಏನು ಗಜ್ನಿ ಮಹಮ್ಮದಿಂದ ಹಿಡಿದು ಪೆಹಲ್ಗಾಮ್ನಂತ ಉಗ್ರಗಾಮಿಗಳವರೆಗೂ ಸಹ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳನ್ನ ನಿಗ್ರಹಿಸ್ತಕ್ಕಂಥ ತಾಕತ್ತಿಲ್ದೇನೆ ಹೋದ್ರೆ, ಆ ಇಚ್ಛಾಶಕ್ತಿ ಇಲ್ದೇನೆ ಹೋದ್ರೆ ಯಾಕೆ ಅಧಿಕಾರ ಮುಂದುವರಿಬೇಕು? ಭಾರತ ಈ ಭಾಗ ಆಗಿದ್ದು ಇವತ್ತು ಧರ್ಮದ ಆಧಾರದ ಮೇಲೆ. ನೋವಿನ ಸಂಗತಿ ಇವತ್ತು ಸಹ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ.